ಕೊಪ್ಪಳದಲ್ಲಿ ನಡೆದ ಧಾರ್ಮಿಕ ಹಾಗೂ ಕುರುಬ ಸಮುದಾಯದ ಕಾರ್ಯಕ್ರಮದಲ್ಲಿ ಗಲಾಟೆಯಾಗಿದೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಘವೇಂದ್ರ ಹಿಟ್ನಾಳ್, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸಿಎಂ ಆಗ್ತಾರೆ, ಜನರ ಆಸೆಯೂ ಇದೆ ಅಂತ ಹೇಳಿದ್ರು. ಆದರೆ ರಾಜಕೀಯ ಮಾತನಾಡಬೇಡಿ ಅಂತ ಬಿಜೆಪಿಯವರು ಗಲಾಟೆ ಶುರು ಮಾಡಿದ್ರು. ಆಗ ಭೈರತಿ ಸುರೇಶ್ ಭಾಷಣಕ್ಕೂ ಅಡ್ಡಿಪಡಿಸಿದ್ದಾರೆ. ಬಿಜೆಪಿಯ ಕಳಕಪ್ಪ ಕಂಬಳಿ ಹಾಗೂ ಇನ್ನು ಕೆಲ ಬಿಜೆಪಿ ಮುಖಂಡರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಯಾರು? ಆರ್ ಅಶೋಕ್ ಬಳಿಕ ಯಾರು ಮುಂದೆ ಬರ್ತಿಲ್ವಾ ಅನ್ನುವ ಪ್ರಶ್ನೆ ಎದುರಾಗಿದೆ. ಆದರೆ ಮಂಡ್ಯಕ್ಕೆ ಬಿವೈ ವಿಜಯೇಂದ್ರ ಎಂಟ್ರಿ ಕೊಡೋದು ಸತ್ಯ. ಮಂಡ್ಯ ರಾಜಕಾರಣ ವಿಜಯೇಂದ್ರ ಹೆಗಲಿಗೆ ಅಂತ ಹೇಳಿದ್ದಾರೆ ಸಚಿವ ನಾರಾಯಣಗೌಡ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಬಿವೈವಿ ಹೆಚ್ಚಿನ ಕಾರ್ಯತಂತ್ರ ರೂಪಿಸಲಿದ್ದಾರೆ. ಈಗಾಗಲೇ ಸಿದ್ಧವಾಗಿರೋ ರಣತಂತ್ರ ಹೇಳೋದಿಕ್ಕಾಗಲ್ಲ ಅಂತ ಚುನಾವಣೆಯಲ್ಲಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ನಾರಾಯಣಗೌಡ. ಅವ್ರ ಜವಾಬ್ದಾರಿಯನ್ನ ತಗೊಳ್ತಾರೆ. ವಿಜೇಂದ್ರ ಅವ್ರನ್ನ ಇಡೀ ಇದು ಓನ್ಲಿ ನೋಟ್ ಓನ್ಲಿ ಮಂಡ್ಯ, ಓನ್ಲಿ ಮಂಡ್ಯಕ್ಕೆ ಅವ್ರನ್ನ ಸೀಮಿತ ಮಾಡ್ತಾ ಇಲ್ಲ. ಹೈಕಮಾಂಡ್ ಮಂಡ್ಯಕ್ಕೆ ಸೀಮಿತ ಮಾಡ್ತಾ ಇಲ್ಲ, ಅವ್ರನ್ನ ಇಡೀ ಕರ್ನಾಟಕಕ್ಕೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಇರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ರೀತಿ ಜವಾಬ್ದಾರಿಯನ್ನು ಅವ್ರು ಕೊಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವ್ರ ಬಾಯಿಂದಲೇ ಕೇಳಿಸ್ಕೊಳ್ಳೋದು ಒಳ್ಳೇದಿರುತ್ತೆ ಅಂತ ನಾನು ಹೇಳಿ. ವಿಜೇಂದ್ರ ಅವರು ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಜೊತೆಗೆ ಸಿ ಟಿ ರವಿ ಇದ್ದಾರೆ, ಮತ್ತು ನಮ್ಮ ಸೂರ್ಯ ಇದ್ದಾರೆ. ಅದಕ್ಕೆ ಎಲ್ಲ ಸೇರಿ ಜವಾಬ್ದಾರಿಯನ್ನು ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ. ವಿಜೇಂದ್ರ ಅವರು ಪಾಂಡವಪುರ 21ನೇ ತಾರೀಕಿಗೆ ಒಂದು ಪೂಜೆ ಮುಖಾಂತರ ಮತ್ತು ಆ ಗುರುಗಳ ಆಶೀರ್ವಾದ ತಗೊಂಡು ಶುರು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಟಿಪ್ಪುವಿನಂತೆ ಸಿದ್ದರಾಮಯ್ಯ ಅವರನ್ನ ಮುಗಿಸಿ ಎಂದಿರೋ ಹೇಳಿಕೆ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಯಾವನೊಬ್ಬ ಮಂತ್ರಿ ಮಂಡ್ಯದಲ್ಲಿ ಟಿಪ್ಪುವಿನಂತೆ ಸಿದ್ದರಾಮಯ್ಯನ ಮುಗಿಸಿ ಅಂತ ಹೇಳಿದ್ದಾನೆ, ಇದಕ್ಕೆ ಜನರ ಒಪ್ಪಿಗೆ ಇದೆಯಾ? ಸಿದ್ದರಾಮಯ್ಯ ಮುಗಿಸಿ ಅನ್ನೋದು ಚರ್ಚೆ ವಿಷಯನ. ಜನರ ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕು. ಮನುಷ್ಯನನ್ನ ದ್ವೇಷಿಸುವವರು ರಾಕ್ಷಸರು ಅಂತ ಕಿಡಿಕಾರಿದ್ದಾರೆ. ಚರ್ಚೆ ವಿಷಯ ಅಂದ್ರೆ ನಾವು ಚರ್ಚೆ ಮಾಡಬೇಕಾಗಿರೋದು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು. ನಮ್ಮ ವಿಚಾರಗಳನ್ನು ಜನರ ಮುಂದೆ ಹೇಳ್ತೀವಿ, ಅವ್ರ ವಿಚಾರಗಳನ್ನ ಜನರ ಮುಂದೆ ಹೇಳಿ, ಜನ ಅಂತಿಮ ತೀರ್ಮಾನ ಮಾಡ್ತಾರೆ. ಮನುಷ್ಯನನ್ನ ದ್ವೇಷಿಸ್ತಾರಲ್ಲ ಅವರೆಲ್ಲ ರಾಕ್ಷಸರು ಅಂತ ನನ್ನ ಪ್ರಕಾರ. ಮನುಷ್ಯನನ್ನ ಪ್ರೀತಿಸ್ಬೇಕು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ರಣದೀಪ್ ಸುರ್ಜೇವಾಲಾ ಹರಿಹಾಯ್ದಿದ್ದಾರೆ. ವಿಷ ಸೇವಿಸಿದ್ರೂ ಸಮಾಜದ ಒಳಿತಿಗೆ ಶ್ರಮಿಸುವವನೇ ಶಿವ ಅನಂತ, ಶಿವ ಸತ್ಯ, ಇದೆಲ್ಲದಕ್ಕೂ ಭಂಗ ತರುವವರೇ ರಾಕ್ಷಸರು ಅಂತ ಬಿಜೆಪಿಗರನ್ನ ಕುಟುಕಿದ್ದಾರೆ. 40% ಕಮಿಷನ್ ಲೂಟಿ ಮಾಡುವವರು ಅಸುರರು, ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಬಸವರಾಜ ಬೊಮ್ಮಾಯಿ ಅಸುರ ಅಂತ ವಾಗ್ದಾಳಿ ನಡೆಸಿದ್ದಾರೆ. अच्छी और बुरी प्रवृत्ति के लोग हैं, उन्हें आप अलग अलग संज्ञा दे सकते हैं. जैसा मैंने बताया भी कि मैं उन्हें अच्छी और बुरी प्रवृत्ति के लोग बोलता हूं. अगर आप सरकार का खजाना लूट रहे हैं, 40% कमीशन अगर बम्बई सरकार की पहचान बन गया है तो उन्हें भ्रष्टासुर का नाम दिया जाएगा. और इसीलिए मैंने कहा कि एक भ्रष्टासुर बम्बई सरकार आज सत्ता में है, जिसे बदलने का समय आ गया है. अच्छी और बुरी प्रवृत्ति के हमारा कत्ल करना चाहते हैं, वो बोलते हैं सिद्धारमैया जी को मार डालो, शायद कल बोलेंगे डीके शिव कुमार को भी मार डालो. ये उनकी सोच का हिस्सा है. जब कोई हार जाता है तो वो हिंसा पर उतर आता है. तो ये उनकी फ्रस्ट्रेशन है, उस हार को लेकर जो उन्हें सामने नजर आती है. हम उन्हें ये कहेंगे, ईश्वर भगवान अल्लाह उनको दिमागी सांत्वना दे. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿವಿ ಮೇಲೆ ಹೂ ಅಭಿಯಾನ ಶುರು ಮಾಡಿದೆ. ನಿನ್ನೆ ಬಜೆಟ್ ಮಂಡನೆ ವೇಳೆ ಕಿವಿ ಮೇಲೆ ಚೆಂಡು ಹೂ ಇಟ್ಟಿದ್ದ ಕೈ ಶಾಸಕರು ಇವತ್ತು ಕಿವಿ ಮೇಲೆ ಹೂ ಎಂಬ ಪೋಸ್ಟರ್ ಅಭಿಯಾನ ಆರಂಭಿಸಿದ್ದಾರೆ. ಬೆಂಗಳೂರು, ಮಂಗಳೂರು ಸೇರಿದಂತೆ ವಿವಿಧ ಕಡೆ ಅಭಿಯಾನ ಶುರು ಮಾಡಲಾಗಿದೆ. ಕೇಸರಿ ಸೇನೆ ಬಿಜೆಪಿಯೇ ಭರವಸೆ ಅಂತ ಪೋಸ್ಟರ್ ಅಂಟಿಸಿತ್ತು. ಅದೇ ಪೋಸ್ಟರ್ಗಳ ಮೇಲೆ ಕಿವಿ ಮೇಲೆ ಹೂ ಎಂಬ ಪೋಸ್ಟರ್ ಅಂಟಿಸಲಾಗಿದೆ. ಭರವಸೆ ಭರವಸೆ ಬುರುಡೆ ಭರವಸೆ ಅಂತ ವ್ಯಂಗ್ಯ ಮಾಡಲಾಗಿದೆ. ಈ ನಡುವೆ ಕಾಂಗ್ರೆಸ್ನ ಕಿವಿ ಮೇಲೆ ಹೂ ಅಭಿಯಾನಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವಮಾನ ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ ಅವರು ನಡ್ಕೊಂತಾ ಇದ್ದಾರೆ. ದೇಶದಲ್ಲಿ ಅವರು ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಕೂಡ ಅವರು ಭಯ ಬಿದ್ದಿದ್ದಾರೆ. ಕರ್ನಾಟಕದಲ್ಲಿ ಅವರು
ಎಲ್ಲ ಪಾರ್ಟಿಗಳಿಗೆ ಅವರದೇ ಆದಂಥ ವಿಚಾರ ಇದೆ, ಅವರದೇ ಆದಂಥ ಒಂದು ಪ್ರಣಾಳಿಕೆ ಇರುತ್ತೆ, ಅವರದೇ ಆದಂಥ ಭರವಸೆಗಳನ್ನು ಕೊಡೋಕ್ಕೆ ಅವರಿಗೆ ಸಾಧ್ಯ ಇದೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಅವರ ಒಳಜಗಳವನ್ನು ಮುಚ್ಚಿ ಹಾಕೊಳ್ಳೋದಕ್ಕಾಗಿ ಇವತ್ತು ಈ ರೀತಿಯ ಒಂದು ನಾಟಕವನ್ನು ಆಡ್ತಾ ಇದ್ದಾರೆ. ಈ ನಾಟಕವನ್ನು ಕಳೆದ 50-60 ವರ್ಷಗಳ ಕಾಲ ರಾಜ್ಯದ ಜನ ನೋಡಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಗೆ ಕುಹಕವಾಡುವ ರೀತಿಯಲ್ಲಿ ಅವಮಾನ ಮಾಡಿ ಕೋವಿಡ್ ಫೈಲ್ಸ್ ಅನ್ನುವ ಚಿತ್ರ ನಿರ್ಮಾಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮುಂದಾಗಿದ್ದಾರೆ. ಕಾಶ್ಮೀರ ಫೈಲ್ಸ್ ರೀತಿ ಚಿತ್ರ ನಿರ್ಮಾಣಕ್ಕೆ ರೂಪುರೇಷೆ ಸಿದ್ಧಪಡಿಸಿದ್ದಾರೆ. ಕೋವಿಡ್ ಹೆಸರಿನಲ್ಲಾದ ಭ್ರಷ್ಟಾಚಾರ ಕಥೆಯ ಜೀವಾಳದ ಬಗ್ಗೆ ಈ ಚಿತ್ರದಲ್ಲಿ ತೋರಿಸಲು ಮುಂದಾಗಿದ್ದು, ಈ ಬಗ್ಗೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಜೊತೆಗೆ 2 ಬಾರಿ ಬೆಂಗಳೂರಲ್ಲಿ ಚರ್ಚೆ ಮಾಡಿದ್ದಾರೆ. 5-6 ಕೋಟಿ ಬಜೆಟ್ ಅಲ್ಲಿ ಸಿನಿಮಾ ಮಾಡಲು ಡಿಕೆಶಿ ಕೇಳಿದ್ರು. ಆದರೆ 25 ಕೋಟಿ ಬಜೆಟ್ ಬೇಕು ಅಂತ ಆರ್ಜಿವಿ ಹೇಳಿದ್ರಂತೆ. ಡಿಕೆಶಿ ಚಿತ್ರದ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದ್ದಾರಂತೆ. ಆದರೆ ಬಜೆಟ್ ಹೆಚ್ಚು ಅನ್ನೋ ಕಾರಣಕ್ಕೆ ಸಿನಿಮಾ ಕೈಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಈಗ ಸಾಧಕೋಕಿಲ ಮೂಲಕ ಕಿರುಚಿತ್ರ ನಿರ್ಮಾಣಕ್ಕೆ ಡಿಕೆಶಿ ಚಿಂತನೆ ನಡೆಸಿದ್ದಾರೆ. ಜೆಡಿಎಸ್ನಿಂದ 2 ಕಾಲು ಹೊರಗಿಟ್ಟಿರುವಂತಹ ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ ಈಗ ಬಹಿರಂಗವಾಗಿಯೇ ದಳ ನಾಯಕರ ವಿರುದ್ಧ ಹರಿಹಾಯಲು ಶುರು ಮಾಡಿದ್ದಾರೆ. ಅದರಲ್ಲೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಜೋಗಿಕೊಪ್ಪಲು ಗ್ರಾಮದಲ್ಲಿ ಮಾತನಾಡಿದ ಅವರು ರೇವಣ್ಣರನ್ನ ರಾವಣನಿಗೆ ಹೋಲಿಕೆ ಮಾಡಿ ಮಾತನಾಡಿದ್ದಾರೆ. ಕಾರ್ಯಕರ್ತರು, ಅಭಿಮಾನಿಗಳು ಕುಟುಂಬದಕ್ಕಿಂತಲೂ ಹೆಚ್ಚು ಗಟ್ಟಿ ತಳಪಾಯ ಹಾಕಿಕೊಂಡು ಮುಂದಿನ ನಿರ್ಧಾರ ತಿಳಿಸ್ತೇನೆ, ಮತ್ತೆ ವಿಧಾನಸೌಧಕ್ಕೆ ಹೋಗಿಯೇ ಹೋಗ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಗಟ್ಟಿ ತಳಪಾಯ ಹಾಕೊಳ್ಳಿಕ್ಕೆ ನಾನು ಮತ್ತೆ ವಿಧಾನಸಭೆಗೆ ಹೋಗ್ತೀನಿ. ನಿಮ್ಮೆಲ್ಲರ ವಿಶ್ವಾಸ ಇದೆ, ಪ್ರೀತಿ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನಿಮ್ಮದು ಕೂಡ ಇದೆ. ಇಂಥವ್ರಿಗೆ ಅನ್ಯಾಯ ಆಯ್ತಲ್ಲ ಅಂತಕ್ಕಂಥ ನೋವು ನಿಮ್ಮನ್ನೂ ಕಾಡ್ತಾ ಇದೆ, ನಿಮಗೂ ಕಾಡ್ತಾ ಇದೆ ಅಂತೇಳಿ ಭಾವಿಸ್ಕೊಂಡಿದ್ದೀನಿ. ಗಟ್ಟಿ ತಳಪಾಯ ಹಾಕಿಕೊಂಡೇ ಅನೌನ್ಸ್ ಮಾಡಬೇಕಲ್ವ. ಅದರಿಂದ ಗಟ್ಟಿ ತಳಪಾಯ ಹಾಕೊಳ್ಳಿಕ್ಕೆ ನಾನು ಮತ್ತೆ ವಿಧಾನಸಭೆಗೆ ಹೋಗ್ತೀನಿ. ನಿಮ್ಮೆಲ್ಲರ ವಿಶ್ವಾಸ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಪ್ರತಿಕ್ರಿಯಿಸಿದ್ದಾರೆ. ಸಂಧಾನ ಮಾಡಿಕೊಳ್ಳಲು ಅವರು ನನ್ನ ಸಹೋದ್ಯೋಗಿ ಅಲ್ಲ, ತಪ್ಪಾಗಿದೆ ಅಂತ ಸಚಿವ ಮಾಧುಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲರ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನಿದ್ದೇನೆ. ರೋಹಿಣಿ ವಿರುದ್ಧದ ಆರೋಪಗಳಲ್ಲಿ 4 ಸಾಬೀತಾಗಿದೆ. ಅಲ್ಲದೆ ಸರ್ಕಾರಕ್ಕೆ 1800 ಪುಟಗಳ ದಾಖಲೆ ಸಹಿತ ದೂರು ಕೊಟ್ಟಿದ್ದೇನೆ. ಮುಂದಿನ ತೀರ್ಮಾನ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಶಾಸಕ ಸಾರಾ ಮಹೇಶ್ ಹೇಳಿದ್ದಾರೆ. ಬೆಳಗಾಮಲ್ಲಿ ಡಿಸೆಂಬರ್ 27ನೇ ತಾರೀಕು ನನ್ನ ತುಂಬ ಆತ್ಮೀಯ ಸ್ನೇಹಿತರು ಮಣಿವಣ್ಣ ಅವ್ರು ಬಂದು ರೂಮಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬನ್ನಿ ಸರ್ ಒಳಗೆ ಇವ್ರು ಮೇಡಮ್ ಬಂದಿದ್ದಾರೆ ಅಂತ ಹೇಳಿದ್ರು. ಸರಿ ಲಾಬಿಲಿ ಬರ್ತೀನಿ ಸರ್ ಕೂರಿಸಿ ಅಂತೇಳಿ ಹೋಗಿ 2 ಗಂಟೆ ಡಿಸ್ಕಸ್ ಮಾಡಿದ್ವಿ, ಮಾತಾಡಿದ್ರು. ಅವ್ರಿಗೂ ಅವರ ಮಾಡಿದ್ದಂಥದ್ದು ಅರಿವಾಗಿತ್ತು. ಅವರೆಲ್ಲ ದೇಶ ಅಂತ ಮ್ಯಾಪಲ್ಲಿ ನೋಡಿಬಿಟ್ಟೆ ಸರ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ಆದರೆ ಅವರು ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ರೆ ನಂಗೆ ಬೇಸರ ಆಗ್ತಿರ್ಲಿಲ್ಲ. ಮೀಡಿಯಾದಲ್ಲಿ ಮಾತಾಡೋಕ್ಕೆ ಅವ್ರಿಗೆ ಕಾನೂನು ಅವಕಾಶ. ಬೆಳಗಾಮಲ್ಲಿ ಡಿಸೆಂಬರ್ 27ನೇ ತಾರೀಕು ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಕೊಲೆಗೆ ಸುಪಾರಿ ನೀಡಿದ್ದ ಪ್ರಕರಣ ಎಲ್ಲರನ್ನೂ ದಂಗಾಗಿಸಿತ್ತು. ಲೀಕ್ ಆಗಿದ್ದ ಆಡಿಯೋದಿಂದಾಗಿ ಶಾಸಕ ಸತೀಶ್ ರೆಡ್ಡಿ ಪ್ರಾಣ ಉಳಿದಿದೆ. ಬಂಧಿತ ಆರೋಪಿ ಆಕಾಶ್ ನೀಡಿದ ಮಾಹಿತಿಯನ್ನ ಭೈರೇಶ್ ನೇರವಾಗಿ ಶಾಸಕರ ಆಪ್ತನೋರ್ವ ಬಳಿ ಹೇಳಿಕೆ ಕೊಟ್ಟಿದ್ದಾನೆ. ಇದರಿಂದಾಗಿ ಸತೀಶ್ ರೆಡ್ಡಿ ಬಚಾವಾಗಿದ್ದಾರೆ. ಲೀಕ್ ಆಗಿರುವ ಆಡಿಯೋದಲ್ಲಿ ಇನ್ನೊಂದು ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದ್ದು, ಶಾಸಕರನ್ನ ಕೊಲೆ ಮಾಡೋದಕ್ಕೆ 2 ಕೋಟಿ ಡೀಲಿಂಗ್ ನಡೆಸಲಾಗಿದೆ. ಬೆಳಗಿನ ಜಾವವೇ ಶಾಸಕ ಸತೀಶ್ ರೆಡ್ಡಿ ಕೊಲೆ ಮಾಡೋದಕ್ಕೆ ಸ್ಕೆಚ್ ತಯಾರಾಗಿತ್ತಂತೆ. ಶಾಸಕರ ಆಗು ಹೋಗುಗಳ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ಆಕಾಶ್ ಹಾಗೂ ಆತನ ಗ್ಯಾಂಗ್ ಪಡೆದಿತ್ತು. ಸತೀಶ್ ರೆಡ್ಡಿ ದಿನಚರಿಯನ್ನ ಗಮನಿಸಿ ಎಷ್ಟು ಗಂಟೆಗೆ ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಂಡಿದ್ರು. ಬೆಳಗಿನ ಜಾವ 3 ಗಂಟೆಗೆ ಸತೀಶ್ ರೆಡ್ಡಿ ಎಲ್ಲಿ ಹೋಗ್ತಾರೆ ಅನ್ನೋದನ್ನ ಪ್ರಮುಖವಾಗಿ ಗಮನಿಸಿದ್ರಂತೆ. ಮಂತ್ರಿ ಮಾಲ್ಗೆ ಬಿಬಿಎಂಪಿ ಬಿಗ್ ಶಾಕ್ ಕೊಟ್ಟಿದ್ದ ಪಾಲಿಕೆ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದ ವಸ್ತುಗಳನ್ನು ಮತ್ತೆ ವಾಪಸ್ ಕೊಡುವ ಮೂಲಕ ಭಾರಿ ಹೈಡ್ರಾಮಾ ಮಾಡಿದ್ದಾರೆ. ಪ್ರತಿಷ್ಠಿತ ಮಂತ್ರಿ ಮಾಲ್ 49 ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಈ ಹಿಂದೆ 2 ಬಾರಿ ಮಂತ್ರಿ ಮಾಲ್ಗೆ ಬೀಗ ಹಾಕಲಾಗಿತ್ತು. ಇಷ್ಟಾದರೂ ಮಾಲೀಕರು ಬುದ್ಧಿ ಕಲ್ತಿರಲಿಲ್ಲ. ಇಂದು ಮತ್ತೆ ಚರಾಸ್ತಿಯನ್ನ ಮುಟ್ಟುಗೋಲು ಹಾಕಿದ್ದ ಸಿಬ್ಬಂದಿಗೆ ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ಇದೆ ಅಂತ ಗೊತ್ತಾಗಿದೆ. ಬಳಿಕ ಜಪ್ತಿ ಮಾಡಿದ್ದ ವಸ್ತುಗಳನ್ನು ವಾಪಸ್ ಕೊಟ್ಟಿದ್ದಾರೆ. Notice ಕೊಟ್ಟಿರೋದು ಅಭಿಷೇಕ್. See, they have given to Abhishek, but they have taken PropCare. PropCare has already have taken court stay order, but they have taken all PropCare property. So ಈಗ ಸೀಸ್ ಮಾಡಿರುವಂತದ್ದು PropCare property. ಅದು ನಮ್ಮ ಮಾಲ್ ಮ್ಯಾನೇಜ್ಮೆಂಟ್ ಕಂಪನಿ, ಅದು PropCare different company, Abhishek is a different company. We already have court stay order also.
But this is all only high-handed and only to harass us. And the way they have come with the cause with everybody and just done it, so it's only high-handedness, because otherwise we have taken stay order. This has happened 2-3 times.